ಬೇಸಿಗೆ ತಾಪ ದಿನ ಕಳೆದಂತೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಅರೆಮಲೆನಾಡು ಭಾಗದಲ್ಲಿ ಕುಡಿಯುವ ನೀರಿನ ಅಭಾವ ಉಂಟಾಗಿದ್ದು ಶೀಘ್ರವೇ ಯಗಚಿ ನದಿಗೆ ಜಲಾಶಯದಿಂದ ನೀರು ಹರಿಸುವ ಮೂಲಕ ಜನ ಜಾನುವಾರುಗಳ ಕಷ್ಟವನ್ನು ಪೂರೈಸಬೇಕು, ಇಲ್ಲವಾದರೆ ಹೋರಾಟ ಅನಿವಾರ್ಯವೆಂದು ಎಚ್ಚರಿಕೆ ನೀಡಿದ ಘಟನೆ ನಡೆದಿದೆ. ಬೇಸಿಗೆ ತಾಪ ದಿನಕಳೆದಂತೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಅರೆಮಲೆನಾಡು ಭಾಗದಲ್ಲಿ ಕುಡಿಯುವ ನೀರಿನ ಅಭಾವ ಉಂಟಾಗಿದ್ದು ಶೀಘ್ರವೇ ಯಗಚಿ ನದಿಗೆ ಜಲಾಶಯದಿಂದ ನೀರು ಹರಿಸುವ ಮೂಲಕ ಜನ ಜಾನುವಾರುಗಳ ಕಷ್ಟವನ್ನು ಪೂರೈಸಬೇಕು, ಇಲ್ಲವಾದರೆ ಹೋರಾಟ ಅನಿವಾರ್ಯವೆಂದು ಎಚ್ಚರಿಕೆ ನೀಡಿದ ಘಟನೆ ನಡೆದಿದೆ. ಹೌದು, ತಾಲೂಕಿನ ಗಡಿ ಭಾಗದ ದೊಡ್ಡಿಹಳ್ಳಿ ಗ್ರಾಮಸ್ಥರು ಯಗಚಿ ಜಲಾಶಯದಿಂದ ನೀರು ಹರಿಸಬೇಕು. ಕಾರಣ ಬೇಸಿಗೆ ತಾಪಮಾನ ಹೆಚ್ಚುವ ಮೂಲಕ ಜಾನುವಾರುಗಳ ಕುಡಿಯುವ ನೀರಿಗೆ ಅಭಾವ ತಲೆದೂರಿದೆ. ನದಿ ಪಾತ್ರದಲ್ಲಿ ನೀರು ಇಲ್ಲದೆ ಮೈಲಿಗಟ್ಟಲೆ ನೀರು ಹೊತ್ತು ತರಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಗ್ರಾಮಸ್ಥರು ಜಾನುವಾರು ಸಮೇತ ನದಿಗಿಳಿದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಗ್ರಾಮದ ತಿರುಮಲಯ್ಯ ಮಾತನಾಡಿ, ಕಳೆದ 15 ದಿನದಿಂದ ನೀರಿಗಾಗಿ ಅಲೆಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಬಗ್ಗೆ ನಮ್ಮ ಗೋಳನ್ನ ಯಾರೂ ಕೇಳುತ್ತಿಲ್ಲ. ಅಧಿಕಾರಿಗಳು, ಜನಪ್ರತಿನಿಧಿಗಳು ಈ ಬಗ್ಗೆ ಮೌನ ಮುರಿದು ಕ್ರಮ ಕೈಗೊಳ್ಳಬೇಕಿದೆ. ಹೈನುಗಾರಿಕೆ ನಂಬಿ ಜೀವನ ನಡೆಸಲಾಗುತ್ತಿದೆ. ಜಾನುವಾರುಗಳಿಗೆ ಕುಡಿಯುವ ನೀರು ಇಲ್ಲವೆಂದ್ರೆ ಏನು ಮಾಡುವುದು ಎಂದು ಪತ್ರಿಕೆಯೊಂದಿಗೆ ತಮ್ಮ ಅಳಲನ್ನ ತೋಡಿಕೊಂಡರು. ದೊಡ್ಡಿಹಳ್ಳಿ ಗ್ರಾಮದ ಮುಖಂಡ ಯಶೋಧರ್ ಮಾತನಾಡಿ, ಬೇಲೂರು ಮೂಲಕ ಹರಿಯುವ ಯಗಚಿ ದೊಡ್ಡಿಹಳ್ಳಿ, ಪಡುವಳುಲು, ಹನಿಕೆ, ಮಲ್ಲರಹೊಸಹಳ್ಳಿ ಸೇರಿದಂತೆ ವಿವಿಧ ಗ್ರಾಮದ ಸಮೀಪದ ಹಾದು ಹೋಗುತ್ತದೆ. 2004ರಲ್ಲಿ ಬೇಲೂರು ಸಮೀಪದಲ್ಲಿ ಯಗಚಿಗೆ ಜಲಾಶಯ ನಿರ್ಮಿಸಿದ ಬಳಿಕ ಇಲ್ಲಿ ಕೇವಲ ಮಳೆಗಾಲದ ಸಂದರ್ಭದಲ್ಲಿ ನೀರು ಹರಿಯುತ್ತದೆ. ಇದೇ ನೀರು ನದಿ ಪಾತ್ರದ ಗ್ರಾಮಗಳಿಗೆ, ಜನ ಜಾನುವಾರುಗಳಿಗೆ ಸಂಜೀವಿಯಾಗಿತ್ತು. ಆದರೆ ಕಳೆದ 1 ತಿಂಗಳ ಬಿಸಿಲಿನ ತಾಪಕ್ಕೆ ಯಗಚಿ ನದಿ ಪಾತ್ರದಲ್ಲಿ ತೀವ್ರ ನೀರಿನ ಜಲಕ್ಷಾಮ ಉಂಟಾಗಿದೆ. 2023ರಲ್ಲಿ ಮಳೆ ಕಡಿಮೆ ಇದ್ರೂ ಯಗಚಿ ಜಲಾಶಯ ಭರ್ತಿಯಾಗಿತ್ತು. ಈ ಸಂದರ್ಭದಲ್ಲಿ ನಾವುಗಳು ನದಿ ಪಾತ್ರಕ್ಕೆ ನೀರು ಹರಿಸಬೇಕು ಎಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮೌಖಿಕವಾಗಿ ತಿಳಿಸಿದ್ರೂ ಯಾವ ಪ್ರಯೋಜನವಾಗಿಲ್ಲ. ಈಗಾಗಲೇ ಯಗಚಿ ಜಲಾಶಯದಿಂದ 1.5 TCM ನೀರಿನ ಲಭ್ಯತೆ ಇರುವ ಕಾರಣದಿಂದ ಇಲ್ಲಿನ ಜನಪ್ರತಿನಿಧಿಗಳು ಹಾಗೂ ಯಗಚಿ ನೀರಾವರಿ ನಿಗಮ ಅಧಿಕಾರಿಗಳು ನೀರು ಹರಿಸಲು ಕ್ರಮ ಕೈಗೊಳ್ಳಬೇಕು, ಇಲ್ಲವಾದರೆ ಹೋರಾಟ ಅನಿವಾರ್ಯವೆಂದು ಎಚ್ಚರಿಕೆ ನೀಡಿದರು. ನೀರಿದೆ ಅಂತ ಮಾಹಿತಿ ಇದೆ. ನಮಗೆ ಅಟ್ಲೀಸ್ಟು ಒಳಗೆ ಗುಂಡಿ ಪಂಡಿಲ್ಲಾರು ನೀರಿರೋ ಥರ ಒಂಚೂರು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಹೊಳೆ ಪಕ್ಕದಲ್ಲಿರೋ ಗ್ರಾಮಗಳಿಗೆ ಅನುಕೂಲ ಆಗಂಗೆ ದನ ಕರ ಕುಡಿಲಿಕ್ಕೆ ನೀರಿಗೆ ವ್ಯವಸ್ಥೆ ತುಂಬ ಅನಾನುಕೂಲ ಆಗಿದೆ. ಎಲ್ಲ ನೀರಿಗೆ ವ್ಯವಸ್ಥೆ ಆಗೋ ಥರ ಸ್ವಲ್ಪ ನೀರನ್ನು ಬಿಟ್ಕೊಡ್ಬೇಕು ಅಂತೇಳಿ ಈ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸ್ಬೇಕು. ಮತ್ತು ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತೇಳಿ ತಮ್ಮಲ್ಲಿ ಈ ಮೂಲಕ ಕೇಳ್ಕೊಳ್ತೀನಿ ಸರ್. ಹತ್ತಿರದಲ್ಲಿ ಬರ್ತಕ್ಕಂಥ ಸುಮಾರು ಹಳ್ಳಿಗಳಿದ್ದಾವೆ. ಪಡುವಳು, ಚೆನ್ನಹಳ್ಳಿ, ಮಲ್ಲರಸಹಳ್ಳಿ, ತಣ್ಣಗೆರೆ, ಹನ್ನಿಕೆ, ಈ ಕಡೆ ಹೋದ ಆರವಳ್ಳಿ, ಇಷ್ಟು ಸುಮಾರು ಗ್ರಾಮಗಳಿಗೆ ಈಗ 1 ತಿಂಗಳಿನಿಂದ ಬೇಸಿಗೆ ಬಿಸಿಲು ತುಂಬ ಜಾಸ್ತಿ ಆಗಿದ್ದರಿಂದ ಹೊಳೆಯಲ್ಲಿ ಎಲ್ಲೂ ಕೂಡ ನೀರಿಲ್ಲದ ಕಾರಣ ಜಾನುವಾರುಗಳಿಗೆ ಆಗಲಿ ದನ ಕರುಗಳಿಗೆ ಎಲ್ಲ ನೀರು ಕುಡಿಯೋ ನೀರು ವ್ಯವಸ್ಥೆಗೆ ಯಾವುದೇ ಥರಕ್ಕೂ ಭಾರಿ ಅನಾನುಕೂಲ ಆಗ್ತೈತೆ. ಇದಕ್ಕೆ ಅನುಕೂಲಕರ ಆಗೋ ರೀತಿ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸ್ಬೇಕು. ಇಲ್ಲ ಒಂದು 4 ದಿವಸ 5 ದಿವಸದಲ್ಲಿ ಇದ್ರ ಬಗ್ಗೆ ಗಮನ ಹರಿಸಲಿಲ್ಲ ಅಂದರೆ ಈ ನದಿ ಪಾತ್ರದ ಎಲ್ಲ ಗ್ರಾಮಗಳ ಜನರು ಕೂಡ ಇದಕ್ಕೆ ಉಗ್ರ ಹೋರಾಟ ಮಾಡಬೇಕಾಗತ್ತೆ ಅಂತೇಳಿ ಈ ಮೂಲಕ ತಿಳಿಸ್ತೀನಿ. ಆಯ್ತು ಸರ್, ನೀರು ಕೊಡ್ತಿದ್ದ ನೀರಿಲ್ಲ ಸರ್. ಗಂಟಲು ಅಡಿಕೆ ಬರ್ತಾವೆ, ಎಲ್ಲಿ ನೋಡಿ ನೀರು ಸಿಗ್ತಲ್ಲ, ಎಲ್ಲಿ ಬಡ್ಸವೂ ಇಲ್ಲ, ಎಲ್ಲೂ ಇಲ್ಲ ಸರ್. ಹೆಸರೇನಂತ? ತಿರುಮಲಯ್ಯ, ಹಾಂ, ದೊಡ್ಡಿಹಳ್ಳಿ. ಹಾಂ, ಎಷ್ಟು ದಿವಸದಿಂದ ಹಂಗೈತಿ? ಒಂದು 10 ವರ್ಷ ಆಯ್ತು ಸರ್. ಕುಡಿಯೋಕೆ ನೀರಿಲ್ಲ, ಭಾರಿ ಹೊಡೆದಂಗೆ. ಮತ್ತೆ ಏನು ಮಾಡ್ತಾಯಿದ್ರಿ? ಏನು ಮಾಡ್ತಿದ್ವಿ? ಮತ್ತೆ ಮಲ್ಲು ಕುಡ್ಸೋದು, ಹಾಕಿ ನೀರು ಕುಡ್ಸೋದು. ಆಯ್ತು.